ನನ್ನ ಪ್ರೀತಿಯ ವೀಕ್ಷಕರ, ಏನಂದರೆ ಇದು ಬನ್ನೂರು ಟು ಶ್ರೀರಂಗಪಟ್ಟಣ ರಸ್ತೆ. ಅದರಿಂದ ಏನಂದರೆ ಇದು ಫುಲ್ ಕ್ರಾಸಿಂಗು, ಏನು ಕಾಣೋದೇ ಇಲ್ಲ. ಇಲ್ಲಿ ಹೆವಿ ಫಾಸ್ಟ್ ಬಂದಾಗ 50-60 ಬಂದ್ರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದರಿಂದ ಇಲ್ಲಿ ಆದಷ್ಟು ಬೇಗ ಎಮರ್ಜೆನ್ಸಿಯಾಗಿ 1-2 ಹಂಸ ಹಾಕ್ಬಿಟ್ರೆ ಭಾರಿ ಇದಾಗುತ್ತೆ. ಯಾಕಂದರೆ ಫುಲ್ ಕ್ರಾಸಿಂಗ್ ನೋಡಿ ಬಂದಂಗೆ ಹೊಂಟೋಗ್ತಾರೆ. ಇದು ಫುಲ್ ಒಂದು ಆಕ್ಸಿಡೆಂಟ್ ಆಗಿದೆ ಇಲ್ಲಿ ನಮ್ಮ ಬನ್ನೂರಿಂದ 3 ಕಿಲೋಮೀಟ್ರ್ ಮಾದಗಳ್ಳಿ. ನೋಡೋಕ್ಕಾಗೋದಿಲ್ಲ, ತಲೆಯನ್ನು ಬಿಟ್ರೆ ಏನೂ ಸಿಗೋದಿಲ್ಲ. ಎಲ್ಲ ಫುಲ್ ಅಂದರೆ ಫುಲ್ ನಜ್ಜೋಗಿದೆ ಎಲ್ಲನೂ. ನಮ್ಮ ಬನ್ನೂರಿನ ಹೌಸಿಂಗ್ ಬೋರ್ಡಲ್ಲಿ ಇರೋದವರು ಫತೇ ಖಾನ್ ಅಂತ ಅವರು. ನೋಡೋಕ್ಕಾಗೋದಿಲ್ಲ, ಅಷ್ಟೊಂದರಿ ಭಯಂಕರವಾಗಿದೆ. ತಲೆ ಬಿಟ್ರೆ ಏನಿಲ್ಲ, ಫುಲ್ ಅರ್ದ್ಬಿಟ್ಟದೆ. ಮೈಸೂರು ಜಿಲ್ಲೆ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಪಕ್ಕ 3 ಕಿಲೋಮೀಟ್ರಲ್ಲಿ ಮಾದಗಳ್ಳಿ ಗ್ರಾಮದಲ್ಲಿ ಒಬ್ಬರು ಸೈಕಲ್ ತಳ್ಕೊ ಹೋಗ್ಬೇಕಾದ್ರೆ ಮುಸಲ್ಮಾನರು ಚೋಲ್ಗಮ್ಮರವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ಒಂದು ಹಂಸ ಇಲ್ಲ, ಬಂದವರೆಲ್ಲ ಕ್ರಾಸಲ್ಲಿ ನೆಟ್ಗೆ ಹೋಯ್ತಾರೆ. ಇದರಿಂದ ಜನಗಳಿಗೆಲ್ಲ ತೊಂದರೆ ಆಯ್ತದೆ. ಸ್ಕೂಲ್ ಮಕ್ಕಳು ಬಸ್ ಹತ್ಬೇಕಾದ್ರೂ ತೊಂದರೆ ಆಯ್ತದೆ. ಅದರಿಂದ ಒಂದು ಹಂಸ ಹಾಕ್ಸಿ, ಸ್ಪೀಡ್ ಜಾಸ್ತಿ ಫಸ್ಟ್ ಹಂಸ ಹಾಕ್ಕೊಡ್ಬೇಕು. ಮತ್ತು ಇಲ್ಲೇ ಇನ್ನೊಂದು ಸೇತು ನೆಕ್ಸ್ಟ್ ಬಸ್ ಸ್ಟ್ಯಾಂಡು, ಅದು ಇದಕ್ಕಿಂತಲೂ ಕ್ರಿಟಿಕಲ್ಲು ಜಾಗ. ಅದು ಗದ್ದೆಯಿಂದ ಬರೋರಲ್ಲಿ ಹೋಗೋರಿಗಾಗಲಿ ಭಾರಿ ಹಿಂಸೆ ಆಯ್ತದೆ. ಅದಕ್ಕೂ 1-2 ಹಂಸು ಮತ್ತು ಇಲ್ಲೊಂದು 2 ಹಂಸ ಹಾಕ್ಕೊಡ್ಬೇಕು ಅಂತ ಕೇಳ್ಕೊತಾರೆ. ಇದು ಮಾದಗಳ್ಳಿ ಗ್ರಾಮ. ದಯವಿಟ್ಟು PW ಅಧಿಕಾರಿಗಳಿಗೆ ವಿನಂತಿಸುವುದೇನೆಂದರೆ, ನಮ್ಮ ಬಸ್ ಸ್ಟಾಪು ಇಲ್ಲಿ ಒಂದು, ಪುನಃ ಅಲ್ಲೇ ದೇವಸ್ಥಾನದ ಹತ್ರ ಇನ್ನೊಂದು 2 ತಾವು ದಯವಿಟ್ಟು ರೋಡ್ ಹಂಸ ಹಾಕ್ಕೊಡ್ಬೇಕು ಖಂಡಿತವಾಗಿ. ಇಲ್ಲಾಂದರೆ ಈ ಥರ ಹೆಣಗಳು ಬೀಳ್ತಾ ಇರ್ತವೆ ಯಾವಾಗಲೂ. ಈ ಥರ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವ್ರನ್ನೇ ನಂಬ್ಕೊಂಡು ತಂದೆ ತಾಯಿಗಳು ಮತ್ತು ಎಲ್ಲರೂ ಇರ್ತಾರೆ. ಏನೋ ಮಾಡ್ಕೊಂಡು ಜೀವನ ಮಾಡ್ಕೊತಿರ್ತಾರೆ ಯಾರಾದ್ರೂ. ಈ ಥರ ಆದರೆ ಅವರು ಸಾವಾಗ ಹೊಣೆ ಯಾರು ಏನು? ಈ ಥರ ರೋಡ್ ವೆಹಿಕಲ್ಗಳು ಫಾಸ್ಟಾಗಿ ಬರ್ತವೆ, ಟಿಪ್ಪರು ಎಲ್ಲ ಗಾಡಿಗಳು ಇಲ್ಲಿ ಫಾಸ್ಟಾಗಿ ಬರ್ತವೆ. ಅಂದರೆ ಇದು ಮೇನ್ ರೋಡು. ಇದು ಸ್ಕೂಲ್ ಮಕ್ಕಳು ಬಂದು ದಿನ ಈ ಬಸ್ ಸ್ಟಾಪಲ್ಲೇ ಬಸ್ ಹತ್ತೋದು. ಅವ್ರಿಗೂ ಏನಾರು ಹೆಚ್ಚು ಕಮ್ಮಿ ಆದರೆ ತೊಂದರೆ ಆದರೆ ಯಾರು ಹೊಣೆ? ಇದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆ ಆಗಬೇಕಾಯ್ತದೆ. ದಯವಿಟ್ಟು ಮಾನ್ಯ ಉಸ್ತುವಾರಿ ಸಚಿವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ದಯವಿಟ್ಟು ಮಾದಗಳ್ಳಿ ಗ್ರಾಮದಲ್ಲಿ 2 ಸ್ಟಾಪಲ್ಲೂ 2 ರೋಡ್ ಹಂಸನ ಹಾಕ್ಸ್ಕೊಡ್ಬೇಕಾಗಿ. ಟಿಪ್ಪರ್ ರೋಡ್ದು ಆ ಬಾಡಿ ನೋಡಿ, ಈ ಬಾಡಿ ನೋಡಿ ಎಲ್ಲ ಪೀಸ್ ಆಗೈತೆ. ಈ ಥರ ಪೀಸ್ ಆದರೆ ಯಾರು ಹೊಣೆ? ಸರ್ಕಾರದವ್ರು ಹೊಣೆ ಆಗಿ ಬರ್ತಾರೆ? ಇದಕ್ಕೆ ಯಾರು ಬರೋದಿಲ್ಲ. ದಯವಿಟ್ಟು ನೀವು ಈ ರೋಡ್ಗೆ ಹಂಸ ಕೊಡಬೇಕು ಅಂತ ಈ ಮೂಲಕ ಕಳಕಳಿಯ ಮನವಿ.